ವೆಲ್ಕಮ್ ಬ್ಯಾಕ್. ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ಲರ ಆಸೆ. ಆದ್ರೆ ಲಾಸ್ ಆಗುತ್ತಾ, ಆರ್ಥಿಕ ಸಂಕಷ್ಟವನ್ನ ಅನುಭವಿಸಬೇಕಾಗುತ್ತಾ ಅನ್ನುವಂತಹ ಭಯದಲ್ಲೇ ಆ ಕನಸನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ಕೃಷಿಯಲ್ಲಿ ವಿನೂತನ ಮಾದರಿಯೊಂದನ್ನ ರೂಪಿಸಿರುವಂತಹ ಮಂಗಳೂರಿನ ಯುವ ಉದ್ಯಮಿ ತಮ್ಮ ಮನೆಯ ಟೆರೆಸ್ನಲ್ಲೇ ಏಡಿ ಸಾಕಣೆ ಮಾಡಿ ಗಮನ ಸೆಳೆದಿದ್ದಾರೆ. ವೈಜ್ಞಾನಿಕವಾಗಿ ಕೆಸರಿನ ಏಡಿ ಸಾಕಾಣಿಕೆ, ಸಣ್ಣ ಉದ್ಯಮದಿಂದ ದೊಡ್ಡ ಲಾಭ. ಈ ದೈತ್ಯ ಏಡಿಗಳನ್ನ ಒಮ್ಮೆ ನೋಡಿ. ಈ ಏಡಿಗಳ ಬಾಯಿಗೆ ಸಿಕ್ಕರೆ ಸಾಕು, ಬೆರಳು ತುಂಡಾಗೋದು ಗ್ಯಾರಂಟಿ. ಈ ಏಡಿಗಳನ್ನ ಸಾಕಿ ಲೀಲಾಜಾಲವಾಗಿ ಹಿಡಿದಿರುವಂತಹ ಇವರ ಹೆಸರು ಭರತ್ ಕುಮಾರ್. ಮಂಗಳೂರಿನ ಕುಳಾಯಿ ನಿವಾಸಿ ಭರತ್ ಕುಮಾರ್ ಅವರು ವರ್ಟಿಕಲ್ ಬಾಕ್ಸ್ ತಂತ್ರಜ್ಞಾನದ ಮೂಲಕ ಸೀಮಿತ ಜಾಗದಲ್ಲೇ ವೈಜ್ಞಾನಿಕವಾಗಿ ಕೆಸರಿನ ಏಡಿ ಸಾಕಣೆ ಮಾಡಿ ತಿಂಗಳಿಗೆ 75,000 ರೂಪಾಯಿಗೂ ಹೆಚ್ಚು ನಿವ್ವಳವನ್ನ ಗಳಿಸಿದ್ದಾರೆ. ಸರಿಯಾದ ತಂತ್ರಜ್ಞಾನ ಮತ್ತು ಸಮರ್ಪಣೆ ಇದ್ದಿದ್ರೆ ಮನೆಯ ಮೇಲ್ಚಾವಣಿಯಂತಹ ಸಣ್ಣ ಜಾಗ ಕೂಡ ಉತ್ತಮವಾದ ಆದಾಯದ ಮೂಲವಾಗಬಹುದು ಎಂಬುದನ್ನು ಸಾಬೀತುಪಡಿಸಿದೆ. ಮೀನುಗಾರರಿಂದ ಸಣ್ಣ ಏಡಿಗಳನ್ನ ಖರೀದಿಸಿ ಅವುಗಳನ್ನು ದೈತ್ಯ ಏಡಿಗಳನ್ನಾಗಿ ಮಾಡಿ ಕೆಜಿಗೆ 1,500-2,000ದಂತೆ ಮಾರೋದೇ ಭರತ್ ಅವರ ಬಿಸಿನೆಸ್. ವೈಜ್ಞಾನಿಕವಾಗಿ ಏಡಿಗಳನ್ನ ಸಾಕುವ ಭರತ್ ಅದಕ್ಕೆ ಕೇವಲ ಮೀನುಗಳನ್ನು ಮಾತ್ರ ಆಹಾರವನ್ನಾಗಿ ನೀಡುತ್ತಾರೆ. 24 ಗಂಟೆಗಳ ಕಾಲ ನೀರಿನ ವ್ಯವಸ್ಥೆ ಇರಬೇಕಾಗುತ್ತದೆ. ಜೊತೆಗೆ ನೀರಿನಲ್ಲಿ ಬ್ಯಾಕ್ಟೀರಿಯಾ ಸೇರಿದಂತೆ ಜಾಗೃತಿ ವಹಿಸಬೇಕಾಗುತ್ತದೆ. ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಟೆರೆಸ್ನಲ್ಲಿ ಭರತ್ ಮಾಡಿದ್ದಾರೆ. ಇದೀಗ ಮಾಡಿ ಸ್ಟಾರ್ಟ್ ಮಾಡಿ 1 ವರ್ಷ, ನಾಳೆಗೆ 2 ತಿಂಗಳಾಗ್ತದೆ. 1 ವರ್ಷ 2 ತಿಂಗಳಾಗ್ತದೆ. ಲಾಸ್ಟ್ ವರ್ಷ ಜೂನ್ 2ಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಐಡಿಯಾ ಅಂದ್ರೆ ನಾನು ಆಕ್ಚುಲಿ ಒಂದು ಏಡಿ ಇಡಲಿಕ್ಕೆ ಹೋದ ದಿವಸ ಬೈ ಕೋಇನ್ಸಿಡೆಂಟ್ ನನಗೆ ಒಂದು ಮಲೇಷ್ಯಾದಲ್ಲಿರುವಂತಹ ಒಂದು ಏಡಿ ಸಾಕಾಣಿಕೆ ಬಗ್ಗೆ ನೋಡಿದೆ. ಬಟ್ ಅದು ನನಗೆ ಆ ಟೈಮಲ್ಲಿ ದೊಡ್ಡದಂತಾಯಿತು. ಅಂದರೆ ಅಷ್ಟು ದೊಡ್ಡ ಬಜೆಟ್ ಮಾಡಲಿಕ್ಕೆ ಧೈರ್ಯ ಇಲ್ಲ ಆಯಿತು. ಸೊ ಚಿಕ್ಕದಲ್ಲಿ ಟ್ರೈ ಮಾಡಿದೆ. ಆ ಸ್ಟಾರ್ಟಿಂಗ್ ಟೈಮಲ್ಲಿ ಸ್ವಲ್ಪ ಫೇಲ್ಯೂರ್ ಜಾಸ್ತಿ ಇತ್ತು ಕಂಪೇರ್ ಮಾಡುವಾಗ. ಅಂದರೆ ಹೇಳಿಕೊಡುವಂಥ ಪರಿಸ್ಥಿತಿ ಇಲ್ಲ ಆಯಿತು. ಆ ಟೈಮಲ್ಲಿ ನಾನು ನಮ್ಮ ಫಿಶರ್ಸ್ ಕಾಲೇಜ್ಗೆ ಹೋಗಿ ದಿಲೀಪ್ ಕುಮಾರ್ ಸರ್ ಮೀಟ್ ಆಗಿ, ಮತ್ತು ಶಿವಕುಮಾರ್ ಮಗ ಸರ್, ಮಂಜುನಾಥ್ ಸರ್, ಇಂಥ ಪ್ರೊಫೆಸರ್ಗಳ ಮೀಟ್ ಆದ ಕಾರಣ ಅವರು ನನಗೆ ಏನೆಲ್ಲ ಮಾಡಬೇಕಂತ ಒಂದು ಐಡಿಯಾ ಕೊಟ್ಟದ ಕಾರಣ ಅಲ್ಲಿಂದ ಕಲಿತು ಅಥ್ಲೀಟ್ ಆಗಿರುವಂತಹ ಭರತ್ ಕುಮಾರ್ ಮೀನುಗಾರಿಕಾ ದೋಣಿ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ. ಆದರೆ ಹೊಸ ವ್ಯವಹಾರ ಆರಂಭಿಸಬೇಕು ಅಂತ ಯೋಚಿಸಿದಾಗ ಇನ್ಸ್ಟಾಗ್ರಾಂನಲ್ಲಿ ಮಲೇಷ್ಯಾದಲ್ಲಿ ಮಡ್ ಕ್ರ್ಯಾಬ್ ವರ್ಟಿಕಲ್ ಬಾಕ್ಸ್ ಕಲ್ಚರ್ ಮಾಡ್ತಿರುವುದನ್ನು ಗಮನಿಸಿ ತಾನೂ ಕೂಡ ಇದನ್ನ ಪ್ರಾರಂಭಿಸಬೇಕು ಅಂತ ನಿರ್ಧರಿಸಿದ್ದಾರೆ. ಮೊದಲು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ನಂತರ ವರ್ಟಿಕಲ್ ಬಾಕ್ಸ್ ವಿಧಾನದಲ್ಲಿ ಏಡಿ ಸಾಕಣೆ ಪ್ರಾರಂಭಿಸಿದರು. ತಮ್ಮದೇ ಏಡಿ ಸಾಕಣೆ ಫಾರ್ಮ್ ಆರಂಭಿಸಿ ಯಶಸ್ವಿಯಾಗಿ ಇದೀಗ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಮೇನ್ ಆಗಿ ಒಂದು ಏಡಿ ನಿಲ್ಲಕ್ಕೆ ಒಂದು ಜಾಗ ಬೇಕು, ಅಂದ್ರೆ ನೀರು ನಿಲ್ಲಕ್ಕೆ ಒಂದು ಜಾಗ. ಸೊ ಇದಕ್ಕೆ ನಾವು ಕಬ್ಬಿಣ ವಸ್ತು ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಸಾಲ್ಟ್ ವಾಟರ್ ಯೂಸ್ ಮಾಡೋದು. ಸೊ ನಾವು ಪ್ಲಾಸ್ಟಿಕ್ ಐಟಮ್ಲೇ ಮಾಡಬೇಕು. ಇಲ್ಲಿ ನೋಡ್ಬೋದು, ಒಂದು ಈ ಟೈಪ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾನೆ, ಇನ್ನೊಂದು ಈ ಟೈಪ್ ಪ್ಲಾಸ್ಟಿಕ್ ಯೂಸ್ ಮಾಡಿದಾನೆ. ಸೊ ಯಾವುದೇ ಟೈಪ್ ಪ್ಲಾಸ್ಟಿಕ್ ಅಲ್ಲಿ ಮಾಡ್ಬೋದು. ಬಟ್ ನಾನು ಇದು ಯೂಸ್ ಮಾಡಿದಕ್ಕೆ ಸರಿ ಇಲ್ಲ, ಯಾಕಂದ್ರೆ ಇದು ಒರಿಜಿನ್ ಬಾಕ್ಸ್ ಅಲ್ಲ, ಇದು ರಿಸೈಕಲ್ ಬಾಕ್ಸ್. ಇದು ಸ್ವಲ್ಪ ಟೈಮಲ್ಲಿ ಇದು ಮಾತ್ರ ಕೆಮಿಕಲ್ ಬಿಡ್ತದೆ, ಸೊ ಸುಟೇಬಲ್ ಅಲ್ಲ. ಬಟ್ ಇದು ಸಹ ಅಷ್ಟೇ, ನಮ್ಮ ಯಾವುದು ಪ್ರಾಪರ್ ಆಗಿ ಒರಿಜಿನ್ ಬಾಕ್ಸ್ ಇದೆ ಅದೇ ಬೆಸ್ಟ್. ಒಟ್ನಲ್ಲಿ ಸ್ವಂತ ಬಿಸಿನೆಸ್ ಮಾಡುವ ಆಸೆ ಇದ್ದವರಿಗೂ ಮನಸ್ಸಿದ್ದರೆ ಎಲ್ಲವೂ ಕೂಡ ಯಶಸ್ವಿಯಾಗುತ್ತದೆ ಅನ್ನೋದನ್ನ ಭರತ್ ನಿರೂಪಿಸಿದ್ದಾರೆ. ಏಡಿಯನ್ನು ಕೂಡ ಸಾಕಬಹುದು ಎಂಬ ಭರತ್ ಯೂನಿಕ್ ಐಡಿಯಾ ಕ್ಲಿಕ್ ಆಗಿದ್ದು ಜನರ ಮೆಚ್ಚುಗೆಗೆ ಪಾತ್ರ.